ನಿಮ್ಮ ಕೇಸ್ ಸಿವಿಲ್ ಸ್ವರೂಪದ ಕ್ರಿಮಿನಲ್ ಸ್ವರೂಪದ. ಒಂದು ತಪ್ಪು ಡಿಸಿಷನ್ ನಿಮ್ಮನ್ನು 5 ಅಥವಾ 10 ವರ್ಷದವರೆಗೂ ಮತ್ತು ಲಕ್ಷಾಂತರ ರೂಪಾಯಿ ವೇಸ್ಟ್ ಮಾಡಬಹುದು. ಮೊದಲು ಸಿಂಪಲ್ ಡಿಫರೆನ್ಸ್ ನೋಡೋಣ. ಸಿವಿಲ್ ಕೇಸ್ ಅಂದ್ರೆ ಮನಿ ಡಿಸ್ಪ್ಯೂಟ್, ಪ್ರಾಪರ್ಟಿ ಡಿಸ್ಪ್ಯೂಟ್, ಅಗ್ರಿಮೆಂಟ್ ಬ್ರೇಕ್, ಫ್ಯಾಮಿಲಿ ಇಶ್ಯೂಸ್. ಇಲ್ಲಿ ಕೋರ್ಟ್ ನ ಗೋಲ್ ನಿಮ್ಮ ಹಕ್ಕು ವಾಪಸ್ ಕೊಡಿಸೋದೇ ಆಗಿರುತ್ತದೆ. ಯಾರು ಜೈಲಿಗೆ ಹೋಗಲ್ಲ. ಕ್ರಿಮಿನಲ್ ಕೇಸ್ ಅಂದ್ರೆ ಥೆಫ್ಟ್, ಅಸಲ್ಟ್, ಫ್ರಾಡ್, ಚೀಟಿಂಗ್. ಇಲ್ಲಿ ಕೇಸ್ ಕೇವಲ ವಿಕ್ಟಿಮ್ದು ಅಲ್ಲ, ಸ್ಟೇಟ್ ವರ್ಸಸ್ ಅಕ್ಯೂಸ್ಡ್ ಆಗಿ ನಡೆಯುತ್ತದೆ. ಇಲ್ಲಿ ಗೋಲ್ ಪನಿಷ್ಮೆಂಟ್ ಆಗಿರುತ್ತದೆ. ಪ್ರಾಕ್ಟಿಕಲ್ ಎಕ್ಸಾಂಪಲ್, ಒಬ್ಬರು ನಿಮಗೆ 5 ಲಕ್ಷ ರೂಪಾಯಿ ಕೊಡಬೇಕಾಗಿತ್ತು, ಅವರು ಕೊಡಲಿಲ್ಲ ಅಂದರೆ ಅದು ಸಿವಿಲ್ ಕೇಸ್ ಸ್ವರೂಪದ ಆಗಿರಬಹುದು. ಆದರೆ ಮೊದಲಿದ್ದಲೇ ಉದ್ದೇಶಪೂರ್ವಕವಾಗಿ ಮೋಸ ಮಾಡುವ ಇಂಟೆನ್ಷನ್ ಇತ್ತು, ಸುಳ್ಳು ಹೇಳಿ ಹಣ ತೆಗೆದುಕೊಂಡಿದ್ದರೆ ಅದು ಕ್ರಿಮಿನಲ್ ಕೇಸ್ ಆಗಬಹುದು. ಅದೇ ದೊಡ್ಡ ಡಿಫರೆನ್ಸ್. ಕೇಸ್ ಫೈಲ್ ಮಾಡುವ ಮೊದಲು ಒಂದೇ ಒಂದು ಕ್ವಶನ್ ಕೇಳಿ, ಇದು ನನ್ನ ಪರ್ಸನಲ್ ಡಿಸ್ಪ್ಯೂಟ್ನ ಅಥವಾ ಸೊಸೈಟಿ ವಿರುದ್ಧ ನಡೆದ ಅಫೆನ್ಸಾ? ಈ ಆನ್ಸರ್ನೇ ಡಿಸೈಡ್ ಮಾಡುತ್ತದೆ ಪೊಲೀಸ್ ಸ್ಟೇಷನ್ಗೆ ಹೋಗಬೇಕಾ ಅಥವಾ ಸಿವಿಲ್ ಕೋರ್ಟಿಗೆ ಹೋಗಬೇಕಾ.